Okay, in the complex number, the next session is find the modulus and amplitude of the following. Okay, we have a first question, 4 plus 2i divided by 2 minus 3i. ಕೊಟ್ಟಿರುವಂಥ ಪ್ರಾಬ್ಲಮ್ನ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಎ ಪ್ಲಸ್ ಐ ಬಿ ಫಾರ್ಮಲ್ ಆಯಿತಾ ಇಲ್ವಾ ಅಂತೇಳಿ. ಎ ಪ್ಲಸ್ ಐ ಬಿ ಫಾರ್ಮಲ್ ಆಯಿತಾ ಇಲ್ವಾ ಅಂತ ಯಾಕೆ ಚೆಕ್ ಮಾಡ್ಕೋಬೇಕು ಅಂತಂತಂದರೆ, ನಮಗೆ ಮಾಡ್ಯುಲಸ್ ಮತ್ತು ಆಂಪ್ಲಿಟ್ಯೂಡ್ ಕಂಡುಹಿಡಿಯಿರಿ ಅಂತ ಹೇಳವ್ರೆ. ವಾಟ್ ಈಸ್ ದ ಮಾಡ್ಯುಲಸ್ದು ಫಾರ್ಮುಲಾ ಏನು? ಮಾಡ್ಯುಲಸ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಫಸ್ಟು ಇದನ್ನು ನಾವು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ಆಗ ನಾವು ಮಾಡ್ಯುಲಸ್ನ ಕಂಡುಹಿಡಿಬೋದು. ಹಾಗೆ ಕೂಡ ಆಂಪ್ಲಿಟ್ಯೂಡ್ ಫಾರ್ಮುಲಾ ಏನು? ಆಂಪ್ಲಿಟ್ಯೂಡ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. In amplitude formula also we want x and y. That's why we have to express the given formula in the form of a plus ib. Then only we get x and y values. Okay, ಏನು ಮಾಡಬೇಕು? a plus ib ಫಾರ್ಮಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದಾಗ ಫಸ್ಟು ಡಿನೋಮಿನೇಟರ್ ನೋಡ್ಕೋಬೇಕು. ವಾಟ್ ಈಸ್ ದ ಡಿನೋಮಿನೇಟರ್? 2 minus 3i. ಡಿನೋಮಿನೇಟರ್ದು ಕಾಂಜುಗೇಟ್ ಏನಿದೆ? 2 plus 3i. ಆ ಕಾಂಜುಗೇಟ್ನ ನಾನು ಏನು ಮಾಡ್ತೀನಿ ಅಂತಂದರೆ, ಬೋತ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಕಾಂಜುಗೇಟ್ ಆಫ್ ಡಿನೋಮಿನೇಟರ್. ದೆನ್ ಓನ್ಲಿ ದೆನ್ ಓನ್ಲಿ ಅವಾಗ ನಾವು ಏನು ಮಾಡ್ಬೋದು? ಕೊಟ್ಟಿರುವಂಥದ್ದನ್ನು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಮಾಡ್ಕೋಬೋದು. ಓಕೆ, 2 plus 3iನ ಡಿವೈಡೆಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ 4 plus 2i ಇಂಟು 2 plus 3iನ ನಾವು ಇಂಟು ಮಾಡ್ಕೊಂಡಾಗ ಇಷ್ಟು ನಮಗೆ ಸಿಕ್ತು. ವಾಟ್ ವಿ ಗೆಟ್? ಎ ಪ್ಲಸ್ 12i ಪ್ಲಸ್ 4i ಪ್ಲಸ್ 6i ಸ್ಕ್ವೇರ್. ಕೆಳಗಡೆ ನೋಡಿದಾಗ ನಮಗೆ ನೋಡಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಫಾರ್ಮಲ್ ಐತೆ. ವಾಟ್ ಈಸ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಫಾರ್ಮ್? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. a square minus b square, a square minus b square. Then that's why ನಾನೇನು ಮಾಡಿದೆ, ಇದನ್ನು a square minus b square ಫಾರ್ಮಲ್ಲಿ ಬರ್ಕೊಂಡೆ. ವಾಟ್ ಈಸ್ a? 2. ವಾಟ್ ಈಸ್ b? 3i. therefore a square is 2 square minus b square is 3i square. ಇದನ್ನು ನಾನು ಸಾಲ್ವ್ ಮಾಡ್ಕೊಂಡಾಗ ನನಗೆ ಸಿಕ್ಕಿರೋದು a plus 16i minus 6 divided by 4 plus 9. therefore ಅಗೇನ್ ನಾನು ಸಾಲ್ವ್ ಮಾಡ್ಕೊಂಡಾಗ ನನಗೆ ಸಿಕ್ಕಿರೋದು 2 plus 16i divided by 13. ಓಕೆ, 2 plus 16i divided by 13 ಸಿಕ್ತು ನನಗೆ. ಬಟ್ ನನಗೆ ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ 2 divided by 13 ಸಪ್ರೇಟ್ ಬರ್ಕೊಂಡು ಪ್ಲಸ್ ಐ ಇಂಟು 16 by 13. ಓಕೆ, ಈಗ ನನಗೆ ಈ ಫಾರ್ಮ್ ಸಿಕ್ತು. ಆರ್ ಕಾಸ್ ಥೀಟಾ ಪ್ಲಸ್ ಆರ್ ಸೈನ್ ಥೀಟಾ. ವಾಟ್ ಈಸ್ ಎಕ್ಸ್? r cos theta. Okay, therefore from this we get x is equal to 2 by 13 and y is equal to 16 by 13. ಓಕೆ, ನಮಗೆ ಎಕ್ಸು ಮತ್ತು ವೈ ಸಿಕ್ಕೈತೆ. ಎಕ್ಸು ಮತ್ತು ವೈ ಎರಡನ್ನೂ ಯೂಸ್ ಮಾಡಿಕೊಂಡು ಆಂಪ್ಲಿಟ್ಯೂಡ್ ಮತ್ತು ಮಾಡ್ಯುಲಸ್ನ ಕಂಡುಹಿಡಬೇಕು. ನಿಮಗೆ ಗೊತ್ತಿರೋಂಗೆ ಮಾಡ್ಯುಲಸ್ ಆಫ್ ಜೆಡ್ ಮೀನ್ಸ್ ಮಾಡ್ಯುಲಸ್ ಫಾರ್ಮುಲಾ ನಮ್ಗೆ ಗೊತ್ತು. ಏನು? ಮಾಡ್ಯುಲಸ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆ್ಯಕ್ಚುಲಿ ಎಕ್ಸು ಮತ್ತು ವೈ ಗೊತ್ತಿರೋದ್ರಿಂದ ಜಸ್ಟ್ ಎಕ್ಸು ಮತ್ತು ವೈದು ವ್ಯಾಲ್ಯೂ ನಮ್ಗೆ ಗೊತ್ತಿರೋದ್ರಿಂದ ಜಸ್ಟ್ ಎಕ್ಸು ಮತ್ತು ವೈ ವ್ಯಾಲ್ಯೂನ ಪುಟ್ ಮಾಡ್ತೀನಿ. ಅಂದರೆ ಜಸ್ಟ್ ಆ ಫಾರ್ಮುಲಲ್ಲಿ ಏನೋ ಹಾಕ್ತೀನಿ. ನೆಕ್ಸ್ಟ್ ನಮಗೆ ಏನು ಸಿಗುತ್ತೆ? ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ 2 by 13 ಆ್ಯಂಡ್ ವಾಟ್ ಈಸ್ ವೈ? 16 by 13. ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನು ಸಿಂಪ್ಲಿಫೈ ಮಾಡ್ಕೊತಾ ಇದ್ದೀನಿ. ವಾಟ್ ಈಸ್ 2 square? 2 square is 4 and also 13 square is 169 and next 16 square is 256 and 13 square is 169. Okay, we have actually denominator same, therefore ಡೈರೆಕ್ಟ್ಲಿ ನಾನು ಡಿನೋಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ಲಿ ಆ್ಯಡ್ ಮಾಡ್ಕೊತೀನಿ. 4 plus 256 ಎಷ್ಟಾಯಿತು? 260 ಆಯಿತು ಡಿವೈಡ್ ಬೈ 169. ಸ್ಕ್ವೇರ್ ರೂಟ್ ಆಫ್ 260 divided by 169. we don't have actually exact square root of 260, but actually we have exact square root of 169. what is exact square root of 169 is 13. okay,
ದೇರ್ಫೋರ್ ವಿ ಆ್ಯಕ್ಚುಲಿ 216 ಹಂಗೆ ಡೈರೆಕ್ಟಾಗಿ ಸ್ಕ್ವೇರ್ ರೂಟ್ ಆಫ್ 260 ಅಂತ ಇಟ್ಟು 169ದು ಸ್ಕ್ವೇರ್ ರೂಟ್ ಆಫ್ ಏನು ಸಿಗುತ್ತೆ ನನಗೆ 30 ಸಿಗುತ್ತೆ, 13 ಹಾಕ್ತೀವಿ. ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಆಫ್ ಜೆಡ್ ಕಂಡುಹಿಡಿಯೋಣ. ವಿ ನೋ ಆಲ್ರೆಡಿ ದ ಫಾರ್ಮುಲಾ ಆಫ್ ಆಂಪ್ಲಿಟ್ಯೂಡ್ ಆಫ್ ಜೆಡ್. ವಾಟ್ ಈಸ್ ಫಾರ್ಮುಲಾ ಆಫ್ ಆಂಪ್ಲಿಟ್ಯೂಡ್ ಆಫ್ ಜೆಡ್ ಈಸ್ ಈಕ್ವಲ್ ಟು tan inverse of y by x, and also we have actually value of y and x. Okay, what is y? 16 by 13, and what is x? 2 by 13. Okay, tan actually 16 by 13 get cancelled, 2 ones are 2 8s are. Okay, finally we get tan inverse of 8. Amplitude of z is equal to tan inverse of 8. ಓಕೆ, ಇಷ್ಟೇ ಇಟ್ಟರು ನಡೆಯುತ್ತೆ. ಅದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಅಂದರೆ ಕ್ಯಾಲ್ಸಿಯಲ್ಲಿ tan inverse of 8 ಅಂತ ಹಾಕಿದ್ರೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿಗೆ ನಮ್ಗೆ ಸಾಕು. ಇನ್ನೂ ಇದು ಇಲ್ಲ, ಇದನ್ನು ಸಿಂಪ್ಲಿಫೈ ಮಾಡಿ ಬರಿತೀನಿ ಅಂತಂದರೆ ಇದು ಬರೀಬೋದು.